ಕೇಸ್ ಸ್ಟಡಿ ಪ್ರಾಬ್ಲಮ್ ಯಾವ ತರ ಇರುತ್ತೆ ಅಂತ ನೋಡೋಣಂತೆ. ಇದು ಕಾಂಪೋಸಿಷನ್ ಸ್ಕೀಮ್ ಮೇಲೆ ನಿಮ್ಗೆ ಕೇಸ್ ಸ್ಟಡಿ ಕೇಳ್ತಾರ. ಸೊ ಮಿಸ್ಟರ್ ರಾಮ್ ಅಂಡ್ ಸನ್ಸ್ ರಿಜಿಸ್ಟರ್ಡ್ ಪರ್ಸನ್ ಇನ್ ಕರ್ನಾಟಕ wants to opt for composition scheme. The supply details of the financial year 2022 and 2023 are as follows. Intrastate taxable supply rupees 75 lakhs, exempted supply rupees 17 lakh. ಇವೆರಡು ಕೊಟ್ಟಾರಂದ್ರೆ ಏನ್ ತಿಳ್ಕೊಬೇಕು, ಇದನ್ನ ನಾವು ಫಸ್ಟ್ ಅಗ್ರಿಗೇಟೆಡ್ ಟರ್ನ್ ಓವರ್ ನ ಮೊದಲು ಬಿಡಿಸ್ಬೇಕಂತ. ಇನ್ ದಿಸ್ ಕಾಂಟೆಕ್ಸ್ಟ್ ಆನ್ಸರ್ ದಿ ಫಾಲೋಯಿಂಗ್. ಫಸ್ಟ್ ಒನ್, ಎ ಕ್ಯಾನ್ ಮಿಸ್ಟರ್ ರಾಮ್ ಅಂಡ್ sons opt composition scheme for the financial year 2023 and 2024. Second one, B calculate the amount of GST payable if Mr. Ram and son is a trader ಅಂತ ಐತಿ. ಸೊ ಫಸ್ಟ್ ನಾವೇನ್ ಕಂಡುಹಿಡ್ಕೋಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟೆಡ್ ಟರ್ನ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್. ಫಸ್ಟ್ ಏನ್ ಕೊಟ್ಟಾರ ಅವರು, ಇಂಟ್ರಾಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈ ಎಷ್ಟೈತದ 75 ಲ್ಯಾಕ್ ಅಮೌಂಟ್ ಹಾಸ್ತೀವಿ. ನೆಕ್ಸ್ಟ್ ಏನೈತಿ, ಎಕ್ಸಮ್ಟೆಡ್ ಸಪ್ಲೈ ಐತಿ 17 ಲ್ಯಾಕ್, ಅದನ್ನ ತಗೋತೀವಿ. ಸಪ್ಲೈ 17 ಲ್ಯಾಕ್ ಎರಡು ಆಡ್ ಮಾಡಿದ್ರೆ ನಮ್ಗೆ ಆನ್ಸರ್ 92 ಲ್ಯಾಕ್ಸ್ ಬರುತ್ತೆ. ಇವಾಗ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಕಂಪೋಸಿಷನ್ ಸ್ಕೀಮ್ದಾಗ ಏನೈತಿ, ಒಂದು ಲಿಮಿಟ್ ಐತಿ. ಅಂದ್ರೆ 1.5 crores ಟರ್ನ್ ಓವರ್ ಏನಾದ್ರೂ ಇತ್ತಂದ್ರ ಅವ ಏನ ಕಂಪೋಸಿಷನ್ ಸ್ಕೀಮ್ನ ಆಪ್ಟ್ ಮಾಡಕ್ಕಾಗಲ್ಲ. ಅದು 1.5 crore ಒಳಗೆ ಏನಾದ್ರೂ ಟರ್ನ್ ಓವರ್ ಇತ್ತಂದ್ರ ಹಿ ಕ್ಯಾನ್ ಆಪ್ಟ್. ಇಲ್ಲೇನೈತಿ ಅಮೌಂಟ್ ನಮ್ದು 92 ಲ್ಯಾಕ್ಸ್ ಬಂತ, ಅಂದ್ರೆ 1.5 crore ಒಳಗೆ ಬಂದೈತಿ. ಸೊ he can opt for composition scheme ಅಂತ ಬರ್ಕೊಂಡು scheme because his turnover is less than 1.5 crore ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಆಯ್ತು, ಎದ್ದು ಕ್ಯಾಲ್ಕುಲೇಷನ್ ಆಯ್ತು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ GST ಪೇಯಬಲ್ ಇಫ್ ಮಿಸ್ಟರ್ ರಾಮ್ ಅಂಡ್ ಸನ್ ಇಸ್ ಎ ಟ್ರೇಡರ್ ಅಂತ ಐತಿ. ಸೊ ಇಲ್ಲಿ ಏನೈತಿ, GST ಕ್ಯಾಲ್ಕುಲೇಷನ್ ಆಫ್ GST ಪೇಯಬಲ್ ಅಂತ ಹಾಕೋತೀವಿ, ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡು ಫಸ್ಟ್ GST ಅಮೌಂಟ್ ಏನ್ ಹಚ್ಕೋಬೇಕಂದ್ರೆ ನಮ್ಗೇನು ಆನ್ಸರ್ ಬಂದಿರ್ತೈತಲ್ಲ ಅದನ್ನ GST ಅಮೌಂಟ್ ಅಲ್ಲ, ಇಂಟ್ರಾಸ್ಟೇಟ್ ಸಪ್ಲೈ ಇರ್ತೈತಲ್ಲ ಅಮೌಂಟ್ 75 ಲ್ಯಾಕ್, ಅದನ್ನ ಹಚ್ಕೋಬೇಕು. ಎರಡು ಸತಿ ಅದನ್ನ ಹಚ್ಕೊಂಡು, ಅಂದ್ರೆ ಒಂದು SG, ಒಂದು ಸ್ಟೇಟ್, ಒಂದು ಸೆಂಟ್ರಲ್. ಫಸ್ಟ್ CGST, ನೆಕ್ಸ್ಟ್ SGST ಗೆ 75 ಲ್ಯಾಕ್ ಹಚ್ಕೊಂಡು ಇದ್ರದ್ದು ಏನ್ ಇರ್ತೈತಿ ಫಿಕ್ಸ್ 1%. ಕಂಪೋಸಿಷನ್ ಸ್ಕೀಮ್ದಾಗ GST ಏನ ನಾವು ಪೇಬಲ್ ಮಾಡತ್ತೀವಿ ಅಂದ್ರೆ 1% ಫಿಕ್ಸ್ ಇರ್ತೈತಿ. ಸೊ 1 ಡಿವೈಡ್ ಬೈ 2 ಮಾಡಿದ್ರೆ, ಓಕೆ, ಕಂಪೋಸಿಷನ್ ಸ್ಕೀಮ್ದಾಗ ಏನು 1% ಫಿಕ್ಸ್ ಇರುತ್ತೆ. ಸೊ 1 ಡಿವೈಡ್ ಬೈ 2 ಮಾಡಿದ್ರೆ CGST ಗೆ 0.5% ಹೋಗೈತಿ, ಆಮೇಲೆ SGST ಗೆ 0.5% ಹೋಗೈತಿ. ಇವಾಗ ಆ 75 ಲ್ಯಾಕ್ನ 0.5% ಮಾಡಿದ್ರೆ 37,500 and ಸೇಮ್ ಇದನ್ನ 75 ಲ್ಯಾಕ್ನ 0.5% ಮಾಡಿದ್ರೆ 37,500. ಇವು ಎರಡು ಆಡ್ ಮಾಡಿದ್ರೆ 75,000 ಆಗ್ತದೆ. ಇದೇನೈತಿ GST ಪೇಬಲ್ ಅಮೌಂಟ್. ಇದು ನಮ್ದು ಕೇಸ್ ಸ್ಟಡಿ ಪ್ರಾಬ್ಲಮ್ ಐತಿ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ದಾಗಿನ ಕ್ವಶನ್ ಐತಿ. ಓಕೆ, ಥ್ಯಾಂಕ್ ಯು.